ಶನಿಯ ನೆರಳು ನಿಮ್ಮ ಮೇಲೆ ಬಿದ್ದಾಗ ನೀವು ಯಾವಾಗಲೂ ನಷ್ಟವನ್ನು ಅನುಭವಿಸುತ್ತೀರಿ. ಇದು ಸುಳ್ಳು ಪುರಾಣ. ಸೂರ್ಯದೇವನ ರಥದಲ್ಲಿ 7 ಕುದುರೆಗಳು ಏಕೆ ಇವೆ? ನಾಸಾವನ್ನು ಕಂಡುಹಿಡಿಯುವ ಮೊದಲು ನಮ್ಮ ಪೂರ್ವಜರು ಬಹಳಷ್ಟು ವಿಷಯಗಳನ್ನು ತಿಳಿದಿದ್ದರು ಎಂದು ನಿಮಗೆ ತಿಳಿದಿದೆಯೇ? ಶನಿಯ ಪ್ರತಿಮೆಯನ್ನು ಎಲ್ಲಿ ನೋಡಿದರೂ ಅದು ಕಪ್ಪು ಕಲ್ಲುಗಳಿಂದ ಅಥವಾ ಕಪ್ಪು ಬಣ್ಣದಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ವಾಸ್ತವವಾಗಿ ಶನಿಯ ಸಂಪೂರ್ಣ ದೇವಾಲಯವು ಹೆಚ್ಚಾಗಿ ಕಪ್ಪು ಕಲ್ಲುಗಳಿಂದ ಅಥವಾ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಏನು ಕಾರಣ? ಇದರ ಹಿಂದೆಯೂ ಒಂದು ಕಾರಣವಿದೆ. ಸೂರ್ಯದೇವನ ಹೆಂಡತಿ ಅವನಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದ ಸಮಯವಿತ್ತು ಮತ್ತು ಅವಳು ತನ್ನ ಹೆತ್ತವರ ಬಳಿಗೆ ಹೋದಳು. ಅವಳು ತನ್ನ ಹೆತ್ತವರ ಬಳಿಗೆ ಹಿಂದಿರುಗಿದಾಗ ಅವಳು ತನ್ನ ತದ್ರೂಪಿ ಪ್ರತಿಮೆಯನ್ನು ಛಾಯಾ ಎಂದು ಹೆಸರಿಸಿದಳು ಮತ್ತು ನಾನು ಅವನ ಸುತ್ತಲೂ ಇಲ್ಲ ಎಂದು ಸೂರ್ಯದೇವರಿಗೆ ತಿಳಿಯಬಾರದು ಎಂದು ಅವಳಿಗೆ ವಿವರಿಸಿದರು. ಸೂರ್ಯದೇವನಿಗೆ ಇದು ಗೊತ್ತಿರಲಿಲ್ಲ. ಸೂರ್ಯದೇವನು ಛಾಯಾಳನ್ನು ತನ್ನ ಹೆಂಡತಿ ಎಂದು ಪರಿಗಣಿಸಿದನು. ಛಾಯಾಳ ಮಕ್ಕಳಲ್ಲಿ ಒಬ್ಬನ ಹೆಸರು ಶನಿ. ಛಾಯಾ ಎಂದರೆ ನೆರಳು ಮತ್ತು ಶನಿದೇವನು ಛಾಯಾಳ ಮಗನಾಗಿರುವುದರಿಂದ ಅವನು ಕಪ್ಪು. ಈ ಸಾಲನ್ನು ನೀವು ಕೇಳಿರಬೇಕು. ಶನಿ ಕಿ ಛಾಯಾ, ಶನಿಗ್ರಹದ ನೆರಳು. ಛಾಯಾ ಎಂಬುದು ಶನಿಯ ತಾಯಿಯ ಹೆಸರು. ನೀವು ಹನುಮಂತನ ಭಕ್ತರಾಗಿದ್ದರೆ ಶನಿಯ ಕಿರಣಗಳು ನಿಮ್ಮ ಮೇಲೆ ಸೌಮ್ಯವಾಗಿರುತ್ತವೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ಪ್ರತಿ ಮನೆಯಲ್ಲೂ ಹನುಮಂತನನ್ನು ಅತಿ ಹೆಚ್ಚು ಪೂಜಿಸಲಾಗುತ್ತದೆ. ಪ್ರತಿ ಮನೆಯಲ್ಲೂ ಹನುಮಾನ್ ಚಾಲಿಸಾ ಇದೆ, ಏಕೆಂದರೆ ಶನಿಯು ಹನುಮಂತನ ಭಕ್ತನಿಗೆ ತಾನು ಬಯಸಿದರೂ ಹಾನಿ ಮಾಡಲಾರ. ಆದ್ದರಿಂದ ಇದು ಶನಿ ದೇವರು. ಅವರ ತಾಯಿಯ ಹೆಸರು ಛಾಯಾ. ಅವನ ಬಣ್ಣವನ್ನು ಕಪ್ಪು ಎಂದು ಪರಿಗಣಿಸಲು ಇದೇ ಕಾರಣ. ಅದಕ್ಕಾಗಿಯೇ ಅವನ ದೇವಾಲಯ ಮತ್ತು ಅವನ ಪ್ರತಿಮೆಗಳು ಕಪ್ಪು ಬಣ್ಣದಲ್ಲಿ ಅಥವಾ ಕಪ್ಪು ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಇದೊಂದು ಮಿಥ್ಯೆ. ಶನಿಯ ಕಿರಣಗಳು ನಿಮ್ಮ ಮೇಲೆ ಬಿದ್ದಾಗ ನೀವು ಯಾವಾಗಲೂ ನಷ್ಟವನ್ನು ಅನುಭವಿಸುತ್ತೀರಿ. ಇದು ತಪ್ಪು ಪುರಾಣ. ಶನಿಯು ನಿಮ್ಮ ಬಳಿಗೆ ಬಂದಾಗ ಅದು ಯಾವಾಗಲೂ ನಷ್ಟ ಅಥವಾ ನೋವಿನೊಂದಿಗೆ ಬರುವುದಿಲ್ಲ. ನಿಮ್ಮೊಂದಿಗೆ ಶನಿಯ ಸಮಯವು 7.5 ವರ್ಷಗಳು ಎಂದು ನಂಬಲಾಗಿದೆ. 7.5 ಎಂದರೆ 2.5 ಜೊತೆಗೆ 2.5 ಜೊತೆಗೆ 2.5. ಇದು ಏನು? ನಿಮ್ಮೊಂದಿಗೆ ಶನಿಯ ಸಮಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದನ್ನು 2.5 ಎಂದು ಕರೆಯಲಾಗುತ್ತದೆ. 2.5 ಎಂದರೇನು? ನಿಮ್ಮೊಂದಿಗೆ ಶನಿಯ ಸಮಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ನೀವು ಮಾನಸಿಕವಾಗಿ ಹೋರಾಡಿದಾಗ ಮೊದಲ 2.5 ವರ್ಷಗಳು ನಿಮ್ಮ ಮೇಲ್ಭಾಗದಲ್ಲಿರುತ್ತವೆ. ಖಿನ್ನತೆ, ಕೆಲಸದ ನಷ್ಟ, ಅಸಮಾಧಾನ, ಚಿಂತೆ, ಸಂಕಟ, ಕೋಪ. ನಿಮ್ಮೊಂದಿಗೆ ಶನಿಯ ಸಮಯವು ನಿಮ್ಮ ಮೆದುಳಿನ ಮೇಲೆ, ನಿಮ್ಮ ನಾಲಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಅದಕ್ಕಾಗಿಯೇ ನೀವು ಕೋಪಗೊಳ್ಳುತ್ತೀರಿ ಮತ್ತು ನಿಮ್ಮ ಸಂಬಂಧಗಳು ಹಾಳಾಗುತ್ತವೆ. ನಿಮ್ಮ ಕಣ್ಣುಗಳಿಂದ ನೀವು ನೋಡುವ ಭವಿಷ್ಯವು ಕಪ್ಪು. ನೀವು ಕಡಿಮೆ ಭರವಸೆಯನ್ನು ಪಡೆಯುತ್ತೀರಿ. ನೀವು ಕೇಳುವ ಪ್ರತಿಯೊಂದಕ್ಕೂ ನೀವು ಕೋಪಗೊಳ್ಳುತ್ತೀರಿ, ಏಕೆಂದರೆ ನೀವು ಕೇಳಿದ್ದೆಲ್ಲವೂ ತಪ್ಪಾಗಿದೆ. ನಿಮ್ಮ ಮೆದುಳು ನಿಮಗೆ ಕಡಿಮೆ ಭರವಸೆ ಮತ್ತು ಹೆಚ್ಚು ನಿರಾಶೆಯನ್ನು ನೀಡುವ ವಿಷಯಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿದೆ. ಎರಡನೇ 2.5 ವರ್ಷಗಳು ಎದೆಯಿಂದ ಕೆಳಗಿನ ದೇಹಕ್ಕೆ ಬರುತ್ತದೆ. ಈ ಸಮಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿವೆ. ಆದರೆ ಶನಿಯು ಇಲ್ಲಿಂದ ದೂರ ಸರಿದಿರುವುದರಿಂದ ನೀವು ಚೆನ್ನಾಗಿ ತಿನ್ನುತ್ತೀರಿ. ತೂಕ ಹೆಚ್ಚಾಗುವುದು, ಹೊಟ್ಟೆ ಮುಂಚಾಚುವುದು ಮತ್ತು ಹೊಟ್ಟೆಯ ಸಮಸ್ಯೆಗಳು ಸಂಬಂಧಿಸಿವೆ ಎಂದು ನಿಮಗೆ ತಿಳಿದಿದೆ. ಬೊಜ್ಜು ರೋಗಗಳ ರಾಜ ಶನಿಯು ನಿಮ್ಮ ಮಧ್ಯ ದೇಹದಲ್ಲಿದ್ದಾಗ ಇದೆಲ್ಲವೂ ಸಂಭವಿಸುತ್ತದೆ. ನೀವು ಚೆನ್ನಾಗಿ ತಿನ್ನುತ್ತೀರಿ, ಆದರೆ ನಿಮ್ಮ ತೂಕ ಹೆಚ್ಚಾಗುತ್ತದೆ. ನಿಮಗೆ ಹೊಟ್ಟೆಯ ಸಮಸ್ಯೆಗಳಿವೆ ಮತ್ತು ನಿಮ್ಮ ಎಲ್ಲಾ ದೇಹವು ಹೊಟ್ಟೆಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಮೂರನೆಯ 2.5 ವರ್ಷಗಳು, ಕೊನೆಯ 2.5 ವರ್ಷಗಳು ಇದು ಪಾದಗಳಿಗೆ ಇಳಿಯುತ್ತದೆ. ಶನಿಯು ಪಾದಗಳಿಗೆ ಬಂದಾಗ ಮೊದಲ 2.5 ವರ್ಷಗಳಲ್ಲಿ ನೀವು ಎದುರಿಸಿದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ನಿಮ್ಮ ಪಾದಗಳಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಸಾಕಷ್ಟು ಪ್ರಯಾಣ, ವಿಮಾನಗಳು, ಪ್ರಪಂಚದಾದ್ಯಂತ ಪ್ರಯಾಣಿಸುವ ಅವಕಾಶಗಳು ಮತ್ತು ಬಹಳಷ್ಟು ಹಣವನ್ನು ಪಡೆಯುತ್ತೀರಿ. ಈ ಕಳೆದ 2.5 ವರ್ಷಗಳ ಆರಂಭದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಂದು ನಂಬಲಾಗಿದೆ. ಹೆಚ್ಚಿನ ಜನರು ಮೊದಲ 2.5 ವರ್ಷಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇದನ್ನು ಸಹಿಸಲಾಗದ ಹೆಚ್ಚಿನ ಜನರು ಶನಿಯ ಕಕ್ಷೆಯ ಮಧ್ಯದಲ್ಲಿ ಸಾಯುತ್ತಾರೆ. ನೀವು ಶನಿಯ ಕಕ್ಷೆಯ ಮಧ್ಯದಲ್ಲಿ ಸತ್ತರೆ ಶನಿಯ ಉಳಿದ ವರ್ಷಗಳನ್ನು ಕೊನೆಗೊಳಿಸುವ ಮೂಲಕ ನಿಮ್ಮ ಪುನರ್ಜನ್ಮ ಪ್ರಾರಂಭವಾಗುತ್ತದೆ ಎಂದು ನಂಬಲಾಗಿದೆ. ನಿಮ್ಮ ಜೀವನದಲ್ಲಿ 2 ಸಾಡೆ ಸತಿ ಇದ್ದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮುಚ್ಚಲು ಸಾಧ್ಯವಾಗದ ಸಾಡೆ ಸತಿಯ ಭಾಗವನ್ನು ನೀವು ಪಡೆಯುತ್ತೀರಿ. ಶನಿಯ ದೃಷ್ಟಿ ಸದಾ ನಿಮ್ಮ ಮೇಲಿರುತ್ತದೆ, ಕೆಲವೊಮ್ಮೆ ಸಂತೋಷದಿಂದ ಮತ್ತು ಕೆಲವೊಮ್ಮೆ ಕೋಪದಿಂದ.
ಸಾಡೆ ಸತಿಯ ಕೆಟ್ಟ ಕಾಲ ನಡೆಯುತ್ತಿರುವಾಗ ಶನಿಯ ನೆರಳು ನಿಮಗೆ ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಆದರೆ ನಮ್ಮ ವೇದಗಳು ಮತ್ತು ಪುರಾಣಗಳಲ್ಲಿ ಶನಿಯ ವಿವಿಧ ಭಾಗಗಳನ್ನು ಉಲ್ಲೇಖಿಸಲಾಗಿದೆ. ಇದರಲ್ಲಿ ಶನಿಗ್ರಹವನ್ನು ಪ್ರಮುಖವೆಂದು ಪರಿಗಣಿಸಲಾಗಿದೆ. ನಿಮಗೆ ಗೊತ್ತಾ, ನಮ್ಮ ಪೂರ್ವಜರು ನಾಸಾವನ್ನು ಕಂಡುಹಿಡಿಯುವ ಮೊದಲು ಬಹಳಷ್ಟು ವಿಷಯಗಳನ್ನು ತಿಳಿದಿದ್ದರು. ಉದಾಹರಣೆಗೆ, ಸೂರ್ಯದೇವನ ರಥದಲ್ಲಿ 7 ಕುದುರೆಗಳು ಏಕೆ ಇವೆ? ಏಕೆಂದರೆ ನಮ್ಮ ಪೂರ್ವಜರಿಗೆ 7 ಕುದುರೆಗಳು ಎಂದರೆ ನಮ್ಮ ಕಣ್ಣಿಗೆ ಕಾಣದ 7 ಬಣ್ಣಗಳು ಎಂದು ತಿಳಿದಿದ್ದರು. ಆದರೆ ಸೂರ್ಯನ ಪ್ರತಿಯೊಂದು ಕಿರಣವು 7 ಬಣ್ಣಗಳನ್ನು ಹೊಂದಿರುತ್ತದೆ. ಅದನ್ನು ನಾವು ನಂತರ ಮಳೆಬಿಲ್ಲು ಎಂದು ಹೆಸರಿಸಿದ್ದೇವೆ. ಆದ್ದರಿಂದಲೇ ಸೂರ್ಯದೇವನ ರಥದಲ್ಲಿ 7 ಕುದುರೆಗಳಿವೆ. 5 ಅಲ್ಲ, 6 ಅಲ್ಲ, 8 ಅಲ್ಲ, 7. ಹಾಗೆಯೇ ವಿಶ್ವದಲ್ಲಿ ಕ್ಷೀರಪಥವಿದೆ ಎಂದು ನಮಗೆ ತಿಳಿದಿತ್ತು. ಅದು ಪತ್ತೆಯಾಗುವ ಮೊದಲು ನಮಗೆ ಆಕಾಶಗಂಗಾ ಎಂದು ತಿಳಿದಿತ್ತು. ನಾಸಾ ನಮಗೆ ತೋರಿಸಲು, ದೂರದರ್ಶಕವನ್ನು ಮಾಡಲು ನಾವು ಕಾಯುತ್ತಿರಲಿಲ್ಲ. ಕ್ಷೀರಪಥ ಎಂದರೇನು? ಅಂತೆಯೇ ಸೌರವ್ಯೂಹದಲ್ಲಿ 9 ಗ್ರಹಗಳಿವೆ ಎಂದು ನಮಗೆ ಈಗಾಗಲೇ ತಿಳಿದಿತ್ತು. ಅದನ್ನು ನಂತರ ಸೌರವ್ಯೂಹ ಎಂದು ಕರೆಯಲಾಯಿತು. 9 ಗ್ರಹಗಳಿವೆ. ಹೌದು, ಈಗ 8 ಇವೆ ಎಂದು ನನಗೆ ತಿಳಿದಿದೆ. ಪ್ಲುಟೋ ಹೋಗಿದೆ. ಆದರೆ ಆ ಸಮಯದಲ್ಲಿ 9 ಗ್ರಹಗಳು ಇದ್ದವು. ಅದಕ್ಕಾಗಿಯೇ ನಮ್ಮ ಕುಟುಂಬಗಳಲ್ಲಿ, ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಪ್ರತಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಕೊನೆಯಲ್ಲಿ 9 ಗ್ರಹಗಳನ್ನು ಪೂಜಿಸಲಾಗುತ್ತದೆ ಅಥವಾ ಅವರ ಶಾಂತಿಗಾಗಿ ಪ್ರಾರ್ಥಿಸಲಾಗುತ್ತದೆ. ನಾನು ಏನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ? ನಮ್ಮ ಕುಟುಂಬದಲ್ಲಿ ಯಾರಾದರೂ ಜನಿಸಿದಾಗ 9 ಗ್ರಹಗಳನ್ನು ನೋಡಿ ಜಾತಕವನ್ನು ಮಾಡಲಾಗುತ್ತದೆ ಎಂದು ನಾನು ಹೇಳಲು ಪ್ರಯತ್ನಿಸುತ್ತೇನೆ. ಮತ್ತು ಯಾರಾದರೂ ಸತ್ತಾಗ ದೇಹ ಎಂದರೆ ದೇಹ, ಅಂತ್ಯ ಎಂದರೆ ಅಂತ್ಯ, ದೇಹದ ಅಂತ್ಯ ಎಂದರೆ ಅಂತ್ಯ. ಆತ್ಮದ ಶಾಂತಿಗಾಗಿ ಇನ್ನೂ 9 ಗ್ರಹಗಳನ್ನು ಪೂಜಿಸಲಾಗುತ್ತದೆ. ನಾವು ಹೊಸ ಮನೆಗೆ ಪ್ರವೇಶಿಸಿದಾಗ ಆ 9 ಗ್ರಹಗಳನ್ನು ಶಾಂತಗೊಳಿಸಲು ನಾವು 9 ಗ್ರಹಗಳನ್ನು ಪೂಜಿಸುತ್ತೇವೆ. ಪೂಜೆಯಲ್ಲಿ 9 ರಾಶಿಯ ಅಕ್ಕಿಯನ್ನು ನೀವು ನೋಡಿರಬೇಕು. ಆ ರಾಶಿಗಳ ಮೇಲೆ, ಪ್ರತಿ ರಾಶಿಯ ಮೇಲೆ ಒಂದು ವೀಳ್ಯದೆಲೆ ಇರುತ್ತದೆ. ಅದು ಆ 9 ಗ್ರಹಗಳ ಚಿತ್ರಣ. ಗೆಲಿಲಿಯೋ ಮತ್ತು ಇತರರಂತಹ ಅನೇಕ ಜನರು ಜಗತ್ತಿಗೆ ಮತ್ತು ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಭೂಮಿಯು ಗುಂಡಾಗಿದೆ ಮತ್ತು ಸೂರ್ಯನು ಮಧ್ಯದಲ್ಲಿದ್ದಾನೆ ಮತ್ತು ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ವಿವರಿಸಲು ಪ್ರಯತ್ನಿಸುತ್ತಿದ್ದ ಸಮಯವಿತ್ತು. ಕೆಲವು ಜನರು ಕೊಲ್ಲಲ್ಪಟ್ಟರು, ಕೆಲವರನ್ನು ಗೃಹಬಂಧನದಲ್ಲಿರಿಸಲಾಯಿತು ಮತ್ತು ಎಲ್ಲರಿಗೂ ಆಂಟಿಕ್ರೈಸ್ಟ್ ಎಂದು ಹೆಸರಿಸಲಾಯಿತು. ಅದೆಲ್ಲ ನಡೆಯುತ್ತಿದ್ದಾಗಲೂ ಈ ದೇಶದಲ್ಲಿ ಭೂಗೋಳವನ್ನು ಭೂಗೋಲ್ ಎಂದು ಕರೆಯುತ್ತಿದ್ದೆವು. ಭೂ ಎಂದರೆ ಭೂಮಿ, ಗೋಲ್ ಎಂದರೆ ಸುತ್ತು. ಆ ಜನಕ್ಕೆ ಇದೆಲ್ಲ ಗೊತ್ತಿತ್ತು ಅಂತ ಗೊತ್ತು. ಆದರೆ ನನ್ನ ಪೂರ್ವಜರು, ನಿಮ್ಮ ಪೂರ್ವಜರು, ನಮ್ಮ ಪೂರ್ವಜರು ಇಂದಿನಷ್ಟು ಮುಂದುವರಿದ ತಂತ್ರಜ್ಞಾನವಿಲ್ಲದೆ ಇದೆಲ್ಲವನ್ನು ಹೇಗೆ ತಿಳಿದಿದ್ದರು ಎಂದು ನನಗೆ ತಿಳಿದಿಲ್ಲ. ಆದ್ದರಿಂದ ನಾಸಾ ರಚನೆಗೆ ಮುಂಚೆಯೇ ನಾವು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯಲು ನನಗೆ ಸಹಾಯ ಮಾಡಿ. ನಾವು ನಮ್ಮ ಹನುಮಾನ್ ಚಾಲಿಸಾದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಈಗಾಗಲೇ ಬರೆದಿದ್ದೇವೆ. ನನ್ನ ಪೂರ್ವಜರು ಮತ್ತು ನಿಮ್ಮ ಪೂರ್ವಜರು ಇಂತಹ ಸಂಕೀರ್ಣ ಪ್ರಶ್ನೆಗಳಿಗೆ, ಅಂತಹ ಮುಂದುವರಿದ ತಂತ್ರಜ್ಞಾನಕ್ಕಿಂತ ಮುಂಚೆಯೇ ಉತ್ತರಗಳನ್ನು ಹೇಗೆ ಪಡೆದರು ಎಂಬುದನ್ನು